ಪ್ರಥಮವಾಗಿ ನಮ್ಮ ಹಿಂದೂ ಸಂಪ್ರದಾಯದಂತೆ ಪ್ರಥಮ ಗಣಾಧೀಶ್ವರನನ್ನು ಸ್ಮರಿಸುತ್ತಾ ಇಂದು ಈ ಗ್ರಾಮದಲ್ಲಿ ನರನಾರಾಯಣ ವಿಜಯ ಅಥವಾ ಧರ್ಮರಾಯನ ಅಶ್ವಮೇಧಯಾಗ ಎನ್ನುವಂಥ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸಲು ನಮ್ಮ ದಿಕ್ಕುಗಳಿಂದ ಅಂದರೆ ಅಕ್ಕಪಕ್ಕದ ಗ್ರಾಮಸ್ಥರಿಂದ ಗ್ರಾಮದ ಉತ್ತಮ ಕಲಾವಿದರನ್ನು ಆಯ್ದು ಕರೆತಂದು ಇಂದಿನ ಈ ಶುಭ ಗಳಿಗೆಯಲ್ಲಿ ಈ ಒಂದು ಕಥಾಭಾಗವನ್ನು ನಡೆಸಲು ನಮ್ಮ ಕಲಾವಿದರು ಇಚ್ಛೆಪಟ್ಟಿದ್ದಾರೆ. ಆದರೆ ಅನೇಕ ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ಕಾರಣಾಂತರಗಳಿಂದ ಕೆಲವು ಲೋಪದೋಷಗಳು ಬರುವುದು ಸಹಜ. ಅಂತಹ ತಪ್ಪುಗಳು ಏನಾದರೂ ಕಂಡುಬಂದಲ್ಲಿ ಕಲಾವಿದರಿಂದಾಗಲಿ, ನಮ್ಮ ವಾದ್ಯ ವೃಂದದಿಂದಾಗಲಿ, ಡ್ರಾಮಾ ಸೀನರಿಂದಾಗಲಿ, ಸಿಬ್ಬಂದಿ ವರ್ಗದವರಿಂದಾಗಲಿ, ಪ್ರೇಕ್ಷಕರಿಂದಾಗಲಿ ಯಾವುದೇ ತಪ್ಪುಗಳು ಬಂದರೂ ಕೂಡ ನೀವೆಲ್ಲರೂ ಕೂಡ ಎಲ್ಲ ನಿಮ್ಮ ಮಕ್ಕಳಂತೆ ಸ್ನೇಹಿತರೆಂದು ಭಾವಿಸಿ ಅನ್ಯತಾ ಭಾವಿಸದೆ ಯಶಸ್ವಿಯಾಗಿ ಈ ನಾಟಕವನ್ನು ನಡೆಸಿಕೊಡಬೇಕೆಂದು ತಮ್ಮಲ್ಲಿ ವಿಜ್ಞಾಪಿಸುತ್ತೇನೆ. ಅಲ್ಲದೆ ನಮ್ಮ ಈ ವರುಣನ ಕೂಡ ಕೃಪೆ ತೋರಿ ಇಂದು ಈ ದಿವಸ ಈ ಗ್ರಾಮಕ್ಕೆ ಯಾವುದೇ ಕಾರಣದಿಂದ ಅದು ತಡೆಯುಂಟಾಗಿ ನಮಗೆ ವಿಘ್ನ ಬಾರದಂತೆ ಆ ಮೇಘರಾಜನು ಕೂಡ ನಮಗೆ ಮನವಿಯನ್ನು ಸ್ವೀಕರಿಸಲೆಂದು ಮತ್ತೊಮ್ಮೆ ವಿಘ್ನೇಶ್ವರನನ್ನು ಪ್ರಾರ್ಥಿಸುತ್ತಾ ಈ ನಮ್ಮ ಗಡಿನಾಡ ಕನ್ನಡಿಗರಾದ ನಾವು ಕನ್ನಡವನ್ನು ಉಳಿಸಿ ಬೆಳೆಸಬೇಕಾಗಿರುವುದು ನಮ್ಮ ಸಹಜವಾಗಿರ್ತಕ್ಕಂಥ ಧರ್ಮ. ಆದ್ದರಿಂದ ಈ ಕನ್ನಡದ ಸೊಬಗು ಹೇಗಿರುತ್ತದೆ ಎಂದರೆ ಈ ಕರುನಾಡಿನ ಕಲೆಗಾರನ ಎದೆ ಡಬ ಡಬ ಮಿಡಿಯುವ ತವರೂರು, ಇದು ತವರೂರು. ಈ ಕರುನಾಡಿನ ಕಲೆಗಾರನ ಎದೆ ಡಬ ಡಬ ಮಿಡಿಯುವ ತವರೂರು, ಇದು ತವರೂರು. ದಾಸರು ಶರಣರು ಹಾಡಿದ ಕನ್ನಡ, ದಾಸರು ಶರಣರು ಹಾಡಿದ ಕನ್ನಡ, ಕವಿ ಸರ್ವಜ್ಞರ ಪದಗಳ ಗಿಂಚರ, ಕವಿ ಸರ್ವಜ್ಞರ ಪದಗಳ ಗಿಂಚರ, ಕನ್ನಡ ಕನ್ನಡ ಹಾಸಮಿ ಕನ್ನಡ, ಕನ್ನಡ ಕನ್ನಡ ಹಾಸಮಿ ಕನ್ನಡ ಎನ್ನುತ್ತ ಸ್ಮರಿಸುವ ಈ ನಮ್ಮ ಕನ್ನಡ, ಎನ್ನುತ್ತ ಸ್ಮರಿಸುವ ಈ ನಮ್ಮ ಕನ್ನಡ. ಈ ಕರುನಾಡಿನ ಕಲೆಗಾರನ ಎದೆ ಡಬ ಡಬ ಮಿಡಿಯುವ ತವರೂರು, ಇದು ತವರೂರು. ಕುಲ ಕುಲವೆಂದು ಒಡೆದಾಡುವ ನೀವು, ಕುಲವೆಂದು ಒಡೆದಾಡುವ ನಾವು, ಕುಲದ ನೆಲೆಯನು ಕಾಣದ ಮನುಜರು, ಕುಲದ ನೆಲೆಯನು ಕಾಣದ ಮನುಜರು, ಈ ಜಲಭೂಮಿಯ ಕುಲದ ನೆಲೆಯನು, ಈ ಜಲಭೂಮಿಯ ಕುಲದ ನೆಲೆಯನು ಕಂಡಿಗ ಮನುಜರು ದಾರೆಯೊಳಗಿಲ್ಲವೋ, ಕಂಡಿಗ ಮನುಜರು
ಇಲ್ಲವೋ ಕಂಡಿಗ ಮನುಜರು ಧರೆಯೊಳಗಿಲ್ಲವೋ ಈ ಕರುನಾಡಿನ ಕಲೆಗಾರನ ಎದೆ ಡಬಡಬ ಮಿಡಿಯುವ ತವರೂರು ಇದು ತವರೂರು ಡಂಕಣ ಜಕಣ್ಣರು ಜನಿಸಿದ ನಾಡಿದು ಡಂಕಣ ಜಕಣ್ಣರು ಜನಿಸಿದ ನಾಡಿದು ಕವಿ ಪುಂಗವರು ಬಣ್ಣಿಪ ನಾಡಿದು ಡಂಕಣ ಜಕಣ್ಣರು ಜನಿಸಿದ ನಾಡಿದು ಶಿಲ್ಪ ಕಲೆಗಳ ನೆಲೆಬೀಡು ಇದ ಕವಿ ಪುಂಗವರು ಬಣ್ಣಿಪ ನಾಡಿದು ಕವಿ ಪುಂಗವರು ಬಣ್ಣಿಪ ನಾಡಿದು ಹೆಮ್ಮೆಯ ನಾಡಿದು ನಮ್ಮಯ ಬೀಡಿದು ಹೆಮ್ಮೆಯ ನಾಡಿದು ನಮ್ಮಯ ಬೀಡಿದು ಈ ಕರುನಾಡಿನ ಕಲೆಗಾರನ ಎದೆ ಡಬಡಬ ಬಿಡಿಯುವ ತವರೂರು ಇದು ತವರೂರು ಈ ಕರುನಾಡ ಕನ್ನಡಿಗರಾದ ನಾವು ನೀವುಗಳು ಈ ದಿನ ನಾವು ನಮ್ಮ ಪರಕೀಯ ಭಾಷೆಗಳಿಗೆ ಮಾರು ಹೋಗುತ್ತಿರುವುದು ಸಹಜವಾಗಿದೆ. ಆದರೆ ಬೇರೆ ಭಾಷೆಗಳನ್ನು ನಾವು ಗೌರವಿಸಬೇಕು, ಪ್ರೀತಿಸಬೇಕು. ಆದರೆ ನಮ್ಮ ಮಾತೃಭಾಷೆಯಾಗಿರುವಂಥ ಕನ್ನಡವನ್ನು ಉಳಿಸಿ ಬೆಳೆಸಿ ಆರಾಧಿಸಬೇಕೆಂದು ನಾವು ನೀವೆಲ್ಲರೂ ಕೂಡ ನಮ್ಮ ಕನ್ನಡಿಗರಾದ ಎಲ್ಲರೂ ಕೂಡ ಕೈಗೂಡಿಸಿ ಕೈ ಜೋಡಿಸಿ ಉಳಿಸಿ ಬೆಳೆಸಬೇಕೆಂದು ಮತ್ತೊಮ್ಮೆ ಸವಿನಯ ಪ್ರಾರ್ಥನೆ. ಅಂಬಿಗ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ಅಂಬಿಗ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ
ಸತ್ಯ ಎಂಬುದೇ ಓಟಂಬಿಗ ಭಕ್ತಿ ಎಂಬುದೇ ಪದವಂಬಿಗ ಸತ್ಯ ಎಂಬುದೇ ಓಟಂಬಿಗ ಭಕ್ತಿ ಎಂಬುದೇ ಪದವಂಬಿಗ ಎಂಬುದೇ ಓಟಂಬಿಗ ಸದಭಕ್ತಿ ಎಂಬುದೇ ಪರಬಂಬಿಗ ಸತ್ಯ ಮೂರುತಿ ಪುರದಾರ ವಿಠಲ ನಮ್ಮ ಸತ್ಯ ಪುರಂದರ ವಿಠಲ ನಮ್ಮ ಮುಕ್ತಿ ಮಂಟಪ ಪಯ್ಯ ಅಂಬಿಗ ಸತ್ಯ ಮೂರುತಿ ಪುರಂದರ ವಿಠಲ ನಮ್ಮ ಮುಕ್ತಿ ಮಂಟಪ ಪಯ್ಯ ಅಂಬಿಗ ನಾನಿನ ನಂಬಿದೆ ನನ್ನ ನಂಬಿದೆ ಅಂಬಿಗ 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 ಶಿವ ಶಿವ ಶಿವಯನ್ನೋ ಶಿವನಲ್ಲಿ ಶರಣೆನ್ನೋ ಶಿವ ಶಿವ ಶಿವಯನ್ನೋ ಶಿವನಲ್ಲಿ ಶರಣೆನ್ನೋ ಶಿವ ಶಿವ ಶಿವಯನ್ನೋ ಶಿವನಲ್ಲಿ ಶರಣೆನ್ನೋ ಅವಬಲ್ಲ ನಿನ್ನೆಲ್ಲ ಕಷ್ಟವ ಪರಿಹರಿಪನಿಗೈವ ಧ್ಯಾನವ ಮತ್ತೆ ಪರಿಹರಿಪನಿಗೈವ ಧ್ಯಾನವ ಶಿವ ಶಿವ ಶಿವಯನ್ನೋ ಶಿವನಲ್ಲಿ ಶರಣೆನ್ನೋ ಶಿವ ಶಿವ ಶಿವಯನ್ನೋ ಶಿವನಲ್ಲಿ ಶರಣೆನ್ನೋ ಅವಬಲ್ಲ ನಿನ್ನೆಲ್ಲ ಕಷ್ಟವ ಪರಿಹರಿಪನಿಗೈವ ಧ್ಯಾನವ ಮತ್ತೆ ಪರಿಹರಿಪನಿಗೈವ ಧ್ಯಾನವ ಹೇ ಧರ್ಮತನಯ ಗುರುವರ್ಯ,
ಶತ್ರು ನಿಗ್ರಹ ಮಾಡಿ ರಾಜ್ಯಲಕ್ಷ್ಮಿಯನ್ನು ಕೈವಶ ಮಾಡಿಕೊಂಡೆ. ಭರತ ಖಂಡದ ಏಕಚಕ್ರಾಧಿಪನೆನಿಸಿದೆ. ಪ್ರಜೆಗಳೆಲ್ಲರೂ ನಿನ್ನನ್ನೇ ಪ್ರಾಣವೆಂದು ಪಾಲಕನೆಂದು ನಂಬಿದ್ದಾರೆ. ಏನೇ ವಿಘ್ನ ಬರಲಿ, ಧರ್ಮ ಸಂಕಟ ಪ್ರಾಪ್ತವಾಗಲಿ, ನೀನು ಮಾತ್ರ ಅವರ ನಂಬಿಕೆಯನ್ನು ಉಳಿಸಿಕೊಂಡು ಹೋಗಬೇಕು. ಧರ್ಮಜ, ಗುರುವರ್ಯ, ಧರ್ಮ ರಕ್ಷಣೆಯೇ ನಿನ್ನ ಜೀವನದ ಗುರಿಯಾಗಿರಲಿ. ಗುರುಗಳ ಮಾತು ಶಿರೋಮಾನ್ಯ. ನಿಮ್ಮ ಉಪದೇಶಾಮೃತದಂತೆ ಧರ್ಮ ರಕ್ಷಣೆಗಾಗಿ, ಪ್ರಜಾ ಸೌಕರ್ಯಕ್ಕಾಗಿ ನನ್ನ ಪೂರ್ಣ ಆಯುಷ್ಯವನ್ನು ಧಾರೆ ಎರೆದು ಪ್ರತಿಜ್ಞಾಬದ್ಧನಾಗಿದ್ದೇನೆ. ಆದರೆ ಆರ್ಯಪುತ್ರ, ಅರ್ಧೋಕ್ತಿಯಲ್ಲಿ ಏಕೆ ನಿಲ್ಲಿಸಿದ್ರಿ? ಗುರುವಾಕ್ಯದಲ್ಲಿ ಏನಾದರೂ ಸಂಶಯವೇ? ರಾಜಧರ್ಮದಲ್ಲಿ ಏನಾದರೂ ವ್ಯತಿರಿಕ್ತವೇ? ಪಾಂಚಾಲಿ, ನನ್ನ ಮನಸ್ಸಿನಲ್ಲಿ ಮೂಡಿರುವ ಸಂಕಟವನ್ನು ಎಷ್ಟು ಚಿಂತಿಸಿದರೂ ತೀರದು. ಏನು ಮಾಡುವುದು? ನಮಿಸುವೆ ಗುರು ಜನರೇ, ತವ ಪದ ಕೆರಗಿ ಬೇಡುವೆ ನಾನು. ನಮಿಸುವೆ ಗುರು ಜನರೇ. ನಮಿಸುವೆ ಗುರು ಜನರೇ, ತವ ಪದ ಕೆರಗಿ ಬೇಡುವೆ ನಾನು. ನಮಿಸುವೆ ಗುರು ಜನರೇ. ಕಣ್ಣೀರು ಕಡಲಿನ ಅರಿಗೋಲಾಗಿ, ಕಣ್ಣೀರು ಕಡಲಿನ ಅರಿಗೋಲಾಗಿ ಕೊರಗುತ್ತಲಿರುವೆನು ದಿನ ಪ್ರತಿಯೋಳು ನಾನು. ಕೊರಗುತ್ತಲಿರುವೆನು ದಿನ ಪ್ರತಿಯೋಳು ನಾನು. ನಮಿಸುವೆ ಗುರು ಜನರೇ, ತವ ಪದ ಕೆರಗಿ ಬೇಡುವೆ ನಾನು. ನಮಿಸುವೆ ಗುರು ಜನರೇ, ನಮಿಸುವೆ ಗುರು ಜನರೇ, ನಮಿಸುವೆ ಗುರು ಜನರೇ. ಗುರುಜನರೇ, ಸಭಿಕರೇ, ಬಹು ದಿವಸಗಳಿಂದ ನನ್ನ ಹೃದಯ ಪಂಜರದೊಳಗೆ ಕೀಟದ ರೂಪದಲ್ಲಿ ಅಡಗಿ ಜೀವಿಸುತ್ತಿದ್ದ ಸಂಶಯವನ್ನು ನಿಮ್ಮೆಲ್ಲರೆದುರಿಗೆ ಹೃದಯ ಬಿಚ್ಚಿ ತೋರಿಸುತ್ತೇನೆ. ಅಜ್ಞಾನ ಅಂಧಕಾರದ ತೇಜೋ ಸಾಗರದಲ್ಲಿ ಮುಳುಗಿ ಸುಯೋಧನನು ಛಲ ಬಿಡದೆ ಕಾದಿ ಮಾಡಿದನು. ತನ್ನೊಬ್ಬನ ಹಠಕ್ಕಾಗಿ ಧರ್ಮ ಪಥವನ್ನು ತೊರೆದು ಭಾರತ ಭೂಮಿಯ 18 ಅಕ್ಷಗಿಣಿ ಮಾನವರ ರಕ್ತವನ್ನು ಭೂದೇವಿಗೆ ಕುಡಿಸಿದರು. ಭಗವಂತನ ಅನುಗ್ರಹದಿಂದ ವಿಜಯಲಕ್ಷ್ಮಿಯು ನಮ್ಮನ್ನೇ ಒಲಿದಳು. ರಾಜ್ಯ, ಸಿರಿ, ಸಂಪತ್ತು ನನ್ನದಾಯಿತು. ಆದರೆ ಧರ್ಮಾವರ್ಯದೆ ಬೋಧೆಗೋ, ಸಮರೆ ಧರ್ಮಾವರ್ಯದೆ ಬೋಧೆಗೋ. ಗುರುವರ್ಯ, ಧರ್ಮಾವರ್ಯದೆ ಬೋಧೆಗೋ, ಸರ್ವೋ ಸಮರೆ ಧರ್ಮಾವರ್ಯದೆ ಬೋಧೆಗೋ. ಸೋದರರನು ರಣಗೊಳ್ಳುವುದಿ
ಮಿತ್ರರು, ಬಂಧು ಬಾಂಧವರು, ಅಣ್ಣ ತಮ್ಮಂದಿರು, ಗುರುಜನರು ನಮ್ಮಗಳಿಗಾಗಿ ನಮ್ಮಗಳಿಂದ ಹತರಾದರು. ಸೋದರ ವಧೆ ಸಹಿತ ಸ್ವರ್ಗಾರೋಹಣಕ್ಕೆ ಅರ್ಹನೋ ಅನರ್ಹನೋ ಎಂಬ ಸಂಶಯವು ಹಗಲಿರುಳು ನನ್ನನ್ನು ಪೆಡಂಪೂತದಂತೆ ಕಾಡುತ್ತಿದೆ. ಏನು ಮಾಡುವುದು? ರಾಜೇಂದ್ರ, ಗುರುವರ್ಯ, ಧರ್ಮಾವತಾರಿಯಾದ ನೀನು ಸ್ವಧರ್ಮವನ್ನು ಅರಿಯಲಾರದಷ್ಟು ಅಜ್ಞಾನಿಯಾದೆಯ. ನೀನು ಮಾಡಿದ ಯುದ್ಧ, ಸೋದರರ ವಧೆ, ಬಂಧು ನಾಶ, ಗುರು ಹಿರಿಯ ಪತನ, ಇವುಗಳಿಗೆ ಅಧರ್ಮದ ಸೋಂಕು ತಿಲ ಮಾತ್ರದಷ್ಟು ಇದ್ದರೂ ಧರ್ಮ ಸ್ಥಾಪನೆಗಾಗಿಯೇ ಅವತರಿಸಿರುವ ಪರಮಾತ್ಮನು ನಿಮ್ಮ ಕೈಯಲ್ಲಿ ಈ ಮಾರಣ ಹೋಮವನ್ನು ಮಾಡಿಸುತ್ತಿದ್ದಾನೆ. ಆದ್ದರಿಂದ ಎಲ್ಲಿ ಕೃಷ್ಣನೋ ಅಲ್ಲಿ ಧರ್ಮ, ಅಲ್ಲಿ ಪಾಪಕ್ಕೆ ಅವಕಾಶವಿಲ್ಲ. ನೀನು ವೃಥಾ ಚಿಂತೆಯನ್ನು ಬಿಟ್ಟು ಅಶೋನ್ಮುಖನಾಗು. ಆರ್ಯಪುತ್ರ, ಪಾಪದ ಅರ್ಥವನ್ನು ಹುಡುಕುತ್ತಾ ಬ್ರಾಹ್ಮಣನಂತೆ ಮಾತನಾಡಬೇಡ. ಕ್ಷತ್ರಿಯನಾಗಿ ಮಾತನಾಡಬೇಕೇ ವಿನಃ ಗುರುಗಳಾಗಲಿ, ಗುರು ಹಿರಿಯರಾಗಲಿ, ತಂದೆಯಾಗಲಿ, ತಾಯಿಯಾಗಲಿ, ಮಕ್ಕಳಾಗಿರಲಿ ಆ ಕುಲಾಂತರ ರಾಜನ ಆಸ್ಥಾನದಲ್ಲಿ ವಸ್ತ್ರಾಧಾರಣೆಯಾದ ನನ್ನನ್ನು ವಿವಸ್ತ್ರಧಾರಣೆಯಾಗಿ ಮಾಡುವಾಗ ಎಲ್ಲಿ ಹೋಗಿತ್ತು ಆ ನಿಮ್ಮ ಧರ್ಮ? ಧರ್ಮವನ್ನು ಜಯವು ನಿಮ್ಮವಲ್ಲವೇ? ಜಯವು ಎಲ್ಲಿ ಧರ್ಮವಿರುತ್ತದೋ ಅಲ್ಲಿ ಜಯವಿರುತ್ತದೆ. ಅದಕ್ಕಾಗಿಯೇ ಅಲ್ಲವೇ ಜಯಲಕ್ಷ್ಮಿಯು ನಿಮಗೆ ಒಲಿದಿರುವುದು. ದ್ರೌಪದಿ, ಸ್ವಾಮಿ, ನೀನು ಬೆಂಕಿಯಲ್ಲಿಯೇ ಹುಟ್ಟಿ ಅದರಲ್ಲಿಯೇ ಬೆಳೆದವಳು. ನಾವು ಶೀತಲ ಸ್ವರೂಪರಾದ ಚಂದ್ರವಂಶದಲ್ಲಿ ಜನಿಸಿದವರು. ಈ ಭಿನ್ನಮತಿಯರಿಗೆ ಭಿನ್ನಾಭಿಪ್ರಾಯಗಳು ಸಹಜವೇ ಅಲ್ಲವೇ? ಆರ್ಯಪುತ್ರ, ಬಡಭಾಸ್ಮಿಯು ಜನ್ಮಿಸಿರುವುದು ಶೀತಲವಾದ ವರ್ಣದಲ್ಲಿಯೇ ಅಲ್ಲವೇ?
ನಗಿರೆ ಹರುಷವಂತಳೆದು ಪರಿಪಾಲಿಸು ರಾಜ್ಯವ ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸಧರ್ಮಕರ್ತರಾಗಿ ಶಾಂತ ಜೀವನ ನಡೆಸುತ್ತಿದ್ದಾರೆ. ಋಷಿಗಳು ಯಜ್ಞಯಾಗಾದಿಗಳಿಂದಲೂ ವೇದ ಪಠಣಗಳಿಂದಲೂ ದೇವತೆಗಳನ್ನು ಪ್ರಸನ್ನರನ್ನಾಗಿ ಮಾಡಿಕೊಂಡಿದ್ದಾರೆ. ಸಕಲ ಕಾರ್ಯವು ಸಾಂಗವಾಗಿ ನಡೆಯುತ್ತಿದೆ. ಈ ರೀತಿ ಇರುವಲ್ಲಿ ನೀನು ಪಾಪನಂತೆ ಪಾಪಿಯಾದೆ ಎಂದು ಹೇಳಿಕೊಂಡು ಮನವನ್ನು ವೃಥ ಸಂಕಟಕ್ಕೆ ಗುರಿ ಮಾಡುವೆ. ಇನ್ನಾದರೂ ಈ ಚಿಂತೆಯನ್ನು ಬಿಟ್ಟು ಸಂತೋಷ ಚಿತ್ತರಾಗೋಣ. ಆರ್ಯಪುತ್ರನೇ, ಕ್ಷತ್ರಿಯ ಧರ್ಮ ರಹಸ್ಯವನ್ನು ವಿವಾಂತರವಾಗಿ ತಿಳಿಸಬೇಕೆಂದು ತಮ್ಮಲ್ಲಿ ಸೆರೆಗೊಡ್ಡಿ ಕೇಳಿಕೊಳ್ಳುವೆನು. ಧರ್ಮಜ, ದ್ರೌಪದಿ, ಧರ್ಮಜನು ನಮಗಿಂತ ಸಕಲ ವಿಷಯಗಳಲ್ಲಿಯೂ ಹೆಚ್ಚು ತಿಳಿದವನು. ಆತನ ಅಭಿಪ್ರಾಯ, ಆಜ್ಞೆ ಇವುಗಳ ಸೇವಕನೇ ನಾನು. ಧರ್ಮಜ, ಅರ್ಜುನನು ಕೂಡ ನಮ್ಮ ಪಕ್ಷವನ್ನೇ ಹಿಡಿದು ಮಾತನಾಡಿದನೆಂಬ ಚಿಂತೆ ಜೀವನವನ್ನೇ ಚಿಂತಿಸುತ್ತದೆ. ನಿನ್ನ ಮಾತಿನಲ್ಲಿ ಸತ್ಯವಿದೆ ಅಣುಗ, ಅದು ಕಟು ಸತ್ಯ. ಆದರೂ ಸೋದರ ಕರ್ಣನನ್ನು ನೆನೆಸಿಕೊಂಡರೆ, ಭೀಷ್ಮಾದಿಗಳು ಮನಸ್ಸಿಗೆ ಬಂದರೆ ನನ್ನ ಮನೋಮಂದಿರಕ್ಕೆ ಆಗುವ ವ್ಯಥೆಯನ್ನು ನಾನೊಬ್ಬನೇ ಬಲ್ಲೆನು. ನನ್ನೊಬ್ಬನಿಂದ ಕೌರವೇಂದ್ರನ 100 ಮಂದಿ ಸಹೋದರರು ಘತಪ್ರಾಣರಾದ ದೃಶ್ಯವನ್ನು ನೋಡಲಾರೆ. ಸೇವಕ,
ಸಮಾಚಾರವೇನು? ಧರ್ಮಜನು ಚಿಂತಾಕ್ರಾಂತನಾಗಿದ್ದಾನೆ. ವಿಷಯವು ಅಗತ್ಯವೆನಿಸಿದ್ದರೆ ತಿಳಿಸು. ಯಾರು? ಬಾದರಾಯನರೇ, ಭೀಮಾರ್ಜುನರೇ, ನೀವೀಗಲೇ ಹೋಗಿ ಆ ಮಂಗಳಮೂರ್ತಿಯನ್ನು ಕರೆತನ್ನಿ. ಸೇವಕ, ಅರ್ಘ್ಯಪಾದಾದಿಗಳನ್ನು ಬೇಗನೆ ಸಿದ್ಧಪಡಿಸು. ಗಿರಿಜಾವನ ಗಂಗಾಧರ ಗಿರಿಜಾವನ ಗಿರಿಜಾವನ ಗಂಗಾಧರ ಗಿರಿಜಾವನ ಶಂಕರ ಶಂಕರ ಪಾದಾಧರ ಗಿರಿಜಾವನ ಗಂಗಾಧರ ಗಿರಿಜಾವನ ಭಾನುಕೋಟಿ ತೇಜ ಭಕ್ತ ಕಲ್ಪ ಭೋಜ ಭಾನುಕೋಟಿ ತೇಜ ಭಕ್ತ ಕಲ್ಪ ಭೋಜ ಮೌನಿ ಯೋಗ ಭಜ ಮೌನಿ ಯೋಗ ಭಜ ಕಿಂಕರಾಜ ತೇಜ ಗಿರಿಜಾವನ ಗಂಗಾಧರ ಗಿರಿಜಾವನ ಸೂರ್ಯ ನೇತ್ರ ಸಮಾಧಾನ ಪಾತ್ರ ಸೂರ್ಯ ನೇತ್ರ ಸಮಾಧಾನ ಪಾತ್ರ ಕಾಮವೈರಿತಾಯೈ ಕಾಮವೈರಿತಾಯೈ ತಮಿತಾರ್ಥಯೈ ಗಂಗಾಧರ ಗಿರಿಜಾವನ ಸಾಂಬ ಸದಾಶಿವ ಶಂಭೋ ಶಂಕರ. ನಿಮಗೆಲ್ಲರಿಗೂ ಮಂಗಳವಾಗಲಿ. ಮಹಾತ್ಮರೇ, ಧರ್ಮಜ,
ಮುನಿಶ್ರೇಷ್ಠ, ಧರ್ಮಜ. ತಮ್ಮ ಪಾದಧೂಳಿಯಿಂದ ನನ್ನ ಅರಮನೆ, ನನ್ನ ರಾಜ್ಯ, ನನ್ನ ಸಂಸಾರ ಪವಿತ್ರವಾಯಿತು. ತಾವು ಆಗಿಂದಾಗ್ಗೆ ನನ್ನ ರಾಜ್ಯದಲ್ಲಿ ತಮ್ಮ ಪಾದಧೂಳಿಯನ್ನು ಚೆಲ್ಲಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಧರ್ಮಜ, ಮಹಾತ್ಮರೇ, ಇದು ಕುಂತಿ ಕುಮಾರ ನಿನಗೆ ಸಂಕಟವೇನಕ್ಕೆ? ಇದು ಕುಂತಿ ಕುಮಾರ ನಿನಗೆ ಸಂಕಟವೇನಕ್ಕೆ? ಕಾರಣವನ್ನು ಮರೆ ಮಾಜದೆ ತಿಳಿಸೋ, ಕಾರಣವನ್ನು ಮರೆ ಮಾಜದೆ ತಿಳಿಸೋ, ಮೀರಿದ ಚಿಂತೆಗೆ ಗುರಿಯಾಗುವರೆ ನೀ. ಮೀರಿದ ಚಿಂತೆಗೆ ಗುರಿಯಾಗುವರೆ ನೀ. ಏನಿದು ಕೊಂದಿ ಕುಮಾರ ನಿನಗೆ ಸಂಕಟವೇನಕ್ಕೆ? ಏನಿದು ಕೊಂದಿ ಕುಮಾರ. ಧರ್ಮಜ, ಮಹಾತ್ಮರೇ, ನಿನ್ನ ರಾಜ್ಯದಲ್ಲಿ ಎಲ್ಲವೂ ಧರ್ಮಪಥಕ್ಕೆ ಅನುಗುಣವಾಗಿ ನಡೆಯುತ್ತಲೇ ಇದೆ. ಇದಕ್ಕೆ ನನ್ನ ಅಗತ್ಯವೇನೂ ಇಲ್ಲ. ಆದರೆ ನಿನ್ನ ಮುಖಕಮಲವನ್ನು ನೋಡಿದರೆ ಕಂದಿದ ಬಾಳೆ ಸುಳಿಯಂತೆ ಕಾಂತಿಹೀನವಾಗಿರುವಂತೆ ಭಾಸವಾಗುತ್ತದೆ. ನಿನ್ನ ದುಃಖಕ್ಕೆ ಕಾರಣವೇನು ತಿಳಿಸು. ಮನುಷ್ಯ ಮಾತ್ರದವನಿಗೂ ಲಭ್ಯವಾಗದಂತಹ ಏಕೆ ದೇವತೆಗಳಿಗೂ ದುರ್ಬಲವಾದ ಸುಖ ಸಂತೋಷಗಳು ದೈವ ಕೃಪೆಯಿಂದ ಒದಗಿದ್ದರೂ ಸಾಮಾನ್ಯನಂತೆ ಚಿಂತಿಸುವಂತೆ ಗೋಚರಿಸುವುದಲ್ಲ. ಸದಾ ಪರಮಾತ್ಮನ ಸಾಮೀಪ್ಯ ಸುಖವನ್ನು ಸವಿಯುತ್ತಿರುವ ನಿನ್ನನ್ನು ನೋಡಿದರೆ ಅಮೃತಪಾನ ಮಾಡಿದವನು ಮೃತ್ಯುವಿಗೆ ಭಯಪಡುವಂತಿದೆ. ಹೇ ಮುನಿಶ್ರೇಷ್ಠ, ಧರ್ಮಜನು ಯುದ್ಧದಲ್ಲಾದ ಜ್ಞಾತಿವಧೆಯಿಂದಾಗಿ ಕಳವಳಗೊಂಡಿದ್ದಾನೆ. ನಮ್ಮಗಳ ಹಿತೋಪದೇಶಗಳು ಆತನ ಚಿತ್ತಭಿತ್ತಿಯಲ್ಲಿ ನಾಟಿಲ್ಲ. ತಾವಾದರೂ ಕೃಪೆ ಮಾಡಿ ಧರ್ಮ ಸೂಕ್ಷ್ಮವನ್ನು ತಿಳಿಸಿ ಈ ಮಹಾಸಭೆಯ ಪರವಾಗಿ ಧರ್ಮಜನ ಸಂಶಯವನ್ನು ದೂರ ಮಾಡಬೇಕೆಂದು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುತ್ತಿದ್ದೇನೆ. ದೇವರ್ಷಿ, ಕ್ಷತ್ರಿಯ ಧರ್ಮ ರಹಸ್ಯವನ್ನು ಕುಲಾಂತರವಾಗಿ ಇವರಿಗೆ ತಿಳಿಸಬೇಕೆಂದು ಸೆರಗೊಡ್ಡಿ ತಮ್ಮಲ್ಲಿ ಕೇಳಿಕೊಳ್ಳುವೆನು. ದ್ರೌಪದಿ, ಸ್ವಾಮಿ, ಮಾಡಿದ ಪಾಪವು ಸತ್ಕರ್ಮಪೂರ್ವಕವಾಗಿರಲಿ ದುಷ್ಕರ್ಮಪೂರ್ವಕವಾಗಿರಲಿ ಅದು ಪಾಪವೇ. ಇದು ನನಗೆ ತಿಳಿದ ಧರ್ಮ. ಈ ಧರ್ಮ ಸಂಸ್ಥಾಪನೆಯಲ್ಲಿ ಕರ್ಮ ಸಂಯೋಗವಾಗಿ ಸ್ವಾರ್ಥಕ್ಕೋಸ್ಕರ ಮಾಡಿದ ಕಾರ್ಯವಾಗಿದೆ. ಇದಕ್ಕೆ ಪಾಪದ ಸೋಂಕಿಲ್ಲವೇ? ಧರ್ಮ ಸಂಸ್ಥಾಪನೆಯ ಸೋಗಿನಲ್ಲಿ ಈ ಪಾಪ ಕೃತ್ಯಕ್ಕೆ ಸಹಾಯಕನಾಗಲಿ. ಧರ್ಮತನಯ, ಮಹಾತ್ಮ, ಮನಧನು ಮಾನವ ಬಿಡು ಬಿಡು ನೀನು, ಮನಧನು ಮಾನವ ಬಿಡು ಬಿಡು ನೀನು, ಘನತರ ಚಿಂತೆಯ ತೊಲಗಿಸು ನೀನು, ಮನಧನು ಮಾನವ ಬಿಡು ಬಿಡು ನೀನು. ಪಾಮರನಂತೆ ನೀ ಪರಿ ಪರಿವಿದದೊಳು, ಪಾಮರನಂತೆ ನೀ ಪರಿ ಪರಿವಿದದೊಳು, ಬರಿದೆ ಬವಣ್ಣೆಗೆ ಗುರಿಯಾಗುವರೆ, ಹರಿದೆ ಭವಣ್ಣೆಗೆ ಗುರಿಯಾಗುವರೆ, ಮನಧನು ಮಾನವ ಬಿಡು ಬಿಡು ನೀನು, ಬಿಡು ಬಿಡು ನೀನು, ಬಿಡು ಬಿಡು ನೀನು. ಧರ್ಮತನಯ, ಮಹಾತ್ಮ, ನಿನ್ನ ಮನಸ್ಸು ವ್ಯಾಕುಲಗೊಂಡಿರುವುದು ಸಹಜ ಹಾಗೂ ಸ್ವಾಭಾವಿಕ. ನಿನ್ನ ದೃಷ್ಟಿಗೆ ಗೋಚರಿಸಿದ ವಸ್ತುಗಳೆಲ್ಲ ಸತ್ಯವೆಂದು
ಉಳಿದವೆಲ್ಲ ಮಿಥ್ಯವೆಂದು ನಂಬಲಾದೀತೆ. ಹಾಗೆಯೇ ಧರ್ಮ ರಹಸ್ಯ ಕೂಡ ಒಂದು ಛಾಯೆ. ಆ ಛಾಯೆಯನ್ನು ಹಿಡಿದು ಹೋದರೆ ಪೂರ್ಣ ಧರ್ಮವನ್ನು ತಿಳಿದಂತಾಗುವುದಿಲ್ಲ. ನೀನು ಕ್ಷತ್ರಿಯ, ಯುದ್ಧ ನಿನ್ನ ಧರ್ಮ, ದುಷ್ಟ ಶಿಕ್ಷಣ ನಿನ್ನ ಕರ್ತವ್ಯ, ಗೋ ಬ್ರಾಹ್ಮಣರ ಸೇವೆಯೇ ನಿನ್ನ ವೃತ್ತಿ. ಹೀಗಿದ್ದು ಪೃಥ್ವಿಯನ್ನು ನ್ಯಾಯವಾಗಿ ಪರಿಪಾಲಿಸದೆ ವನವಾಸ ಹೋದರೆ ಪಾಪ ತೊಲಗುತ್ತದೆ. ಸ್ವಧರ್ಮ ದ್ರೋಹಿಯಾಗುತ್ತಾ ರಾಜ್ಯ ಸಂತಾಪನೆ ಸಾರ್ಥಕವಾದರೂ ಅನ್ಯಕ್ರಾಂತವಾಗಿದ್ದ ಹಕ್ಕನ್ನು ಮರಳಿ ಪಡೆಯುವುದು ನಿನ್ನ ಹಕ್ಕು, ಧರ್ಮ ಹಾಗೂ ಕರ್ತವ್ಯ. ಇದಕ್ಕಾಗಿ ನೀನು ಚಿಂತಿಸುವ ಕಾರ್ಯವಿಲ್ಲ. ಯೋಗಿ ಧರ್ಮಜ, ಸತ್ಯವ್ರತವುಳ್ಳ ನಾವುಗಳು ತ್ಯಾಗ ಬುದ್ಧಿಯಿಂದ ವಿಮರ್ಶಿಸಿದ್ದರೆ ಯುದ್ಧವೇ ನಡೆಯುತ್ತಿರಲಿಲ್ಲವಲ್ಲ. ಭೂಮಿಗಾಗಿ ಭರತ ವಂಶಜರು ಬಡಿದಾಡಿದರೆಂಬ ಅಪಕೀರ್ತಿಯು ತಪ್ಪುತ್ತಿರಲಿಲ್ಲವೇ? ಈ ಅಲ್ಪ ಹಕ್ಕಿಗಾಗಿ, ಆಸೆಗಾಗಿ ಆಪ್ತೇಷ್ಟರನ್ನು ಹಿಂಸಿಸಿದ ಅಗಾಧ ಪಾಪವು ನನ್ನ ತಲೆಯ ಮೇಲಿಲ್ಲವೇ? ರಾಜನ್, ಯುದ್ಧ ಮತ್ತು ದುಷ್ಟ ಶಿಕ್ಷಣ ನಿನ್ನ ಧರ್ಮವಾದ್ದರಿಂದ ಅದಕ್ಕೆ ಪಾಪದ ಸೋಂಕೇ ಇಲ್ಲ. ನಿನ್ನ ಚಿತ್ತವು ಪಾಪಿಯಾಗಿದೆ ಎಂಬ ಅಂಶವು ಆಳವಾಗಿ ಬೇರೂರಿ ಬಿಟ್ಟಿದೆ. ಯಜ್ಞ ಯಾಗಾದಿಗಳಿಂದ ಶ್ರೀಹರಿಯನ್ನು ಒಲಿಸಿಕೊಂಡು ಪಾಪದಿಂದ ವಿಮುಕ್ತನಾಗು, ಸಂಶಯ ದೂರನಾಗು. ಇದರಿಂದ ಅಹ್ಯದಲ್ಲಿ ಕೀರ್ತಿ, ಪರದಲ್ಲಿ ಗತಿ ಖಂಡಿತವಾಗಿ ಲಭಿಸುತ್ತದೆ. ಮಹಾತ್ಮ ಧರ್ಮಜ, ತಮ್ಮ ಅಮೃತೋಪದೇಶದಿಂದ ನಾನು ಸಂಶಯರಹಿತನಾದ. ಯಾವ ಯಾಗ ಮಾಡುವುದರಿಂದ ಪರಮಾತ್ಮನ ಕೃಪೆ ಉಂಟಾಗಿ ಪಾಪ ಪರಿಹಾರವಾಗುತ್ತದೆ? ಕೃಪೆ ಮಾಡಿ ತಿಳಿಸಿ. ಧರ್ಮಜ, ಮಹಾತ್ಮ, ಅಶ್ವಮೇಧ ಯಾಗ ಮಾಡುವುದರಿಂದ ಪಾಪ ನಾಶವಾಗಿ ಪುಣ್ಯ ಪ್ರಾಪ್ತವಾಗುತ್ತದೆ. ಹಿಂದೆ ಶ್ರೀರಾಮಚಂದ್ರನು ಈ ಯಾಗ ಮಾಡಿ ಬ್ರಹ್ಮಹತ್ಯೆ ದೋಷದಿಂದ ವಿಮುಕ್ತನಾದ. ಇದು ಅಂತ ಪುಣ್ಯ ಕಾರ್ಯ. ಸ್ವಾಮಿ, ಈ ಯಾಗದ ವಿಚಾರವಾಗಿ ನನಗೇನು ತಿಳಿಯದು. ಅದಕ್ಕೆ ಆಗಬಹುದಾದ ಸಲಕರಣೆಗಳೇನು? ವಿವರವಾಗಿ ತಿಳಿಸಿರಿ. ಧರ್ಮಜ, ಕೇಳು. ಹಿಂದೆ ಮರುತ್ತನೆಂಬ ರಾಜನು ಅಶ್ವಮೇಧ ಯಾಗವನ್ನು ಮಾಡಿ ಹೇರಳವಾದ ದ್ರವ್ಯ ರಾಶಿಯನ್ನು ಬ್ರಾಹ್ಮಣರಿಗೆಲ್ಲ ದಾನ ಮಾಡಿದನು. ಅವರು ಆ ಧನವನ್ನು ಹೊತ್ತುಕೊಂಡು ಹೋಗದೆ ಅಸಮರ್ಥರಾಗಿ ಹಿಮವತ್ ಪರ್ವತದ ಬಳಿ ಬಿಸಿಡು ಹೋಗಿರುತ್ತಾರೆ. ಆ ಹಣವನ್ನು ತರಿಸಿ ಯಾಗ ಮಾಡು. ಅದರಿಂದ ನಿನಗೂ ನಿನ್ನ ಪ್ರಜೆಗಳಿಗೂ ಯಾವ ತೊಂದರೆಯೂ ಬಾರದೆ ಸುಗಮವಾಗಿ ನಡೆಯುತ್ತದೆ.